ಹೇ ಗೈಸ್, ವೆಲ್ಕಮ್ ಟು ಅ ನ್ಯೂ ಲಾಗ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾನಂತೂ ಸೂಪರ್ ಆಗಿದ್ದೀನಿ. ಸೊ ನಾನು ಇವಾಗ ಒಂದು ವ್ಲಾಗನ್ನು ಎಂಡ್ ಮಾಡಿ ಇನ್ನೊಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು, ಬ್ರದರ್ ಮತ್ತು ಸಿಸ್ಟರ್ ನಾವು ಮೂವರು ಇವಾಗ ಅಣಬೆ ಹುಡುಕ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅಂದರೆ ಇವಾಗ ಮಳೆ ಬರ್ತಾ ಇದೆ ಅಲ್ಲ, ಸೊ ಹಾಗೆ ನಾವು ವರ್ಷ ಒಂದು ಕಡೆ ಹೋಗ್ತೀವಿ. ಸೊ ಅಲ್ಲಿ ತುಂಬ ಅಣಬೆ ಸಿಗ್ತದೆ ನಮಗೆ. ಮೊನ್ನೆ ನನ್ನ ಸಿಸ್ಟರ್ಸ್ನವರು ಹೋಗಿದ್ರಂತೆ. ಸೊ ಅಲ್ಲಿ ಅವರು ಹೋದದ್ದು ಸ್ವಲ್ಪ ಲೇಟ್ ಆಗಿತ್ತು. ಅಂದರೆ ಅಲ್ಲಿ ಅಣಬೆ ಆಗಿ ಅದು ಫುಲ್ಲು ಹಾಳಾಗಿತ್ತಂತೆ. ಹಾಗೆ ತಂದರು ಮೊನ್ನೆ. ಹಾಗೆ ಅದು ಅಷ್ಟೊಂದು ಒಳ್ಳೇದಿರಲಿಲ್ಲ, ಸ್ವಲ್ಪ ಅದರಲ್ಲಿ ಒಳ್ಳೇದು ನಮಗೆ ಸಿಕ್ಕಿದೆ. ಹಾಗೆ ಇವತ್ತು ನಾವು ಹೋಗ್ತಾ ಇದ್ದೇವೆ. ಇವಾಗ ಮೊನ್ನೆಯಿಂದ ಮಳೆ ಬರ್ತಾ ಇದೆಯಲ್ಲ, ಸೊ ಹಾಗೆ. ಸೊ ನೋಡುವ, ನಾವು ಎಲ್ಲಿಗಾದರೂ ಹೋಗ್ಬೇಕಾದ್ರೆ ನಾವು ಇದೇ ದಾರಿಯಿಂದ ಬರ್ತಾ ಇದ್ದದ್ದು. ಇದು ಕಾಡು ದಾರಿ ನೋಡಿ, ಇಲ್ಲಿಂದಲೇ ನಾವು ಬರ್ತಾ ಇದ್ದದ್ದು ಮನೆಗೆಲ್ಲ. ಇವಾಗಾದರೆ ನಮಗೆ ಆಚೆ ಇದು ರೋಡ್ ಆಗಿದೆ ನೋಡಿ. ಈ ಕಡೆ ಎಲ್ಲ ನೀರು ಹೋಗ್ತಾ ಇರ್ತದೆ ಮಳೆಗಾಲದಲ್ಲಿ. ಆದರೆ ಈ ಸಲ ಮಳೆನೇ ಇಲ್ಲಲ್ಲ, ಮತ್ತೆ ಇಲ್ಲಿ ನೀರು ಹೋಗುದು. ಹಾಗೆ ಇಲ್ಲಿ ನೋಡಿ ಒಂದು ಮರ ಅಡ್ಡ ಬಿದ್ದಿದೆ. ಅಂದರೆ ಈ ದಾರಿಯಿಂದ ಇವಾಗ ಯಾರು ಹೋಗಲ್ಲ. ಹಾಗೆ ಇದು ನೋಡಿ, ಈ ಒಂದು ಕಾಯಿ, ಅದು ತಿನ್ನಲಿಕ್ಕೆ ಆಗುದಿಲ್ಲ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋವನ್ನು ಕೊನೆವರೆಗೆ ನೋಡಿ ಸಪೋರ್ಟ್ ಮಾಡಿ. ಇನ್ನೊಂದು ಕಡೆ ಸಹ ಹಾಗೆ ಆಗಿದೆ, ನಮಗೆ ಅಲ್ಲಿ ಹೋಗಲಿಕ್ಕೆ ದಾರಿ ಇಲ್ಲ. ಹಾಗೆ ಅವಳು ತಂಗಿ ಬಿಡಿಸ್ತಾ ಇದ್ದಾಳೆ. ಅವರು ಯಾವಾಗ ಬಿಡಿಸ್ತಾರಂತ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ ಗೈಸ್, ಇನ್ನು ಮಳೆಗಾಲ ಅಲ್ಲ, ಮಳೆಗಾಲದಲ್ಲಿ ಈ ಕಾಯಿ ಹೆಚ್ಚು ಸಿಗ್ತದೆ ನಮ್ಮ ಕಡೆ. ತುಂಬ ಟೇಸ್ಟ್ ಸಹ ಇರ್ತದೆ ಇದು. ಹಾಗೆ ನಾನಿದನ್ನು ಇಲ್ಲಿ ತಿಂತಾ ಹೋಗ್ತಾ ಇದ್ದೇನೆ. ಇನ್ನೂ ಸಹ ಹೋಗ್ಲಿಕ್ಕಿದೆ. ನಾನು ನಾಳೆಗೆ ನೋಡಿ ಕಲರ್ ಬಂದಿದೆ. ಹಾಗೆ ಇಲ್ಲಿ ನೋಡಿ, ಇನ್ನೊಂದೆಂತೂ ಕಾಯಿ ಸಿಕ್ಕಿತ್ತು. ಸೊ ಅವಳಿಗೆ ಅದರಲ್ಲಿ ಹುಳ ಇತ್ತು. ಹಾಗೆ ಅವಳು ಎದರೆ ಅದನ್ನು ಬಿಸಾಕಿದ್ಲು. ಇಲ್ಲಿ ನೋಡಿ ಗೈಸ್, ಮಳೆಗಾಲದಲ್ಲಿ ಇದರಲ್ಲಿ ಫುಲ್ಲು ನೀರಿರ್ತದೆ. ಮಾತ್ರ ಈ ಸಲ ಇಲ್ಲ ನೋಡಿ. ಈ ಟೈಮಲ್ಲಿ ತುಂಬ ನೀರಿರ್ತದೆ ನೋಡಿ. ಅಣಬೆ ಅದು ನನ್ನ ಫೇವ್ರೇಟ್, ಅಂದರೆ ನನಗೆ ಅದು ತುಂಬ ಇಷ್ಟ. ಇಲ್ಲಿ ನೋಡಿ ಹುತ್ತ. ಇಲ್ಲಿ ನೋಡಿ ಬಿದಿರಿದೆ ನೋಡಿ. ಇನ್ನು ಇಲ್ಲಿಂದ ಕೆಳಗೆ ಹೋದರೆ ಇನ್ನೊಂದು ಗುಂಡಿ ಸಹ ಸಿಗ್ತದೆ. ಅಲ್ಲಿ ಸಹ ಹಾಗೆ ಮಳೆಗಾಲದಲ್ಲಿ ಫುಲ್ಲು ನೀರು ಇರ್ತದೆ. ಬಟ್ ಈ ಸಲ ಮಳೆನೇ ಇಲ್ಲ. ಸೊ ಹಾಗೆ ನೀರು ಸಹ ಇರಲಿಕ್ಕಿಲ್ಲ ಅಲ್ಲಿ ಸಹ. ನೋಡುವ. ಈ ಥರ ಹೋಗೋದೊಂದು ಖುಷಿಯೇ ಬೇರೆ. ಹಾಗೆ ನಾವು ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕಂತ ಮೊನ್ನೆನೇ ಡಿಸೈಡ್ ಮಾಡ್ತಾ ಇದ್ದೇವೆ. ಸೊ ಬಟ್ ಹೋಗ್ಲಿಕ್ಕೇ ಆಗಲ್ಲ. ಅಂದರೆ ನಮ್ಮದು ಮನೆ ಸ್ವಲ್ಪ ಮೇಲೆ, ಅಂದರೆ ತುಂಬ ಹೋಗಬೇಕು. ಅದು ಪ್ಲೇಸ್ ಅಂತೂ ತುಂಬ ಸಖತ್ತಾಗಿದೆ. ಸೊ ನಾನು ಇದಕ್ಕಿಂತ ಮುಂಚೆ ತುಂಬ ಸಲ ಹೋಗಿದ್ದೆ. ಬಟ್ ಫೋಟೋ ತೆಗೆದೆ. ಬಟ್ ನಾನು ಆವಾಗ ವೀಡಿಯೋ ಎಲ್ಲ ಮಾಡ್ತಾ ಇರಲಿಲ್ಲ, ಯೂಟ್ಯೂಬ್ ಮಾಡ್ತಾ ಇರಲಿಲ್ಲ. ಸೊ ಹಾಗೆ ನಾವು ಈ ದಾರಿಯಿಂದ ಹೋಗಬೇಕು. ಆ ಗುಂಡಿ ಇದೆ ಅಲ್ಲ, ಆ ಗುಂಡಿಯಿಂದ ನೀರು ಇಲ್ಲಿ ನಾವು ಹೋಗ್ತಾ ಇದ್ದೇವಲ್ಲ, ಸೊ ಅಲ್ಲಿಂದ ಬರ್ತದೆ ಫುಲ್ ಆಗಿ. ಈ ಸಲ ನೋಡಿ ನೀರೇ ಇಲ್ಲ. ಇನ್ನು ಸ್ವಲ್ಪ ಆಚೆ ಹೋದರೆ ಮೇನ್ ರೋಡ್, ಅದನ್ನು ಸಹ ನಾನು ನಿಮ್ಮ ಜೊತೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ನೀರಿರ್ತದೆ. ಈ ಸಲ ನೋಡಿ ಏನೂ ಇಲ್ಲ. ನೋಡುವ ಇನ್ನೊಂದು ಸಲ ಜೋರು ಮಳೆ ಬಂದಾಗ ನೀರಾದಾಗ ಗೊತ್ತಾಗ್ತದಲ್ಲ, ಸೊ ಆಗ
ಒಮ್ಮೆ ಬರುವ ಇಲ್ಲಿಗೆ, ಆವಾಗ ನಾನು ತೋರಿಸ್ತೀನಿ ಇಲ್ಲಿದು ವಿಡಿಯೋ ಮಾಡ್ತೀನಿ. ಇಲ್ಲಿಗೆ ತುಂಬ ಜನ ಈಜಾಡಲಿಕ್ಕೆಲ್ಲ ಬರ್ತಾರೆ. ಇಲ್ಲಿ ನೋಡಿ ಗೈಸ್, ಈ ಮರದ ಎಲೆ ಬಿದ್ದಿರ್ತದೆ, ಅಂದರೆ ಇದೊಂದು ಮರದ ಹೆಸರು ನನಗೆ ಗೊತ್ತಿಲ್ಲ. ಸೊ ಆ ಎಲೆ ಬಿದ್ದಲ್ಲಿ ಈ ಥರ ಅಣಬೆ ಸಿಗ್ತದೆ ನಮಗೆ. ನೋಡಿ ಇಲ್ಲಿ ಫುಲ್ ಅದೇ ಮರ ಇರುವುದು, ಹಾಗೆ ಇಲ್ಲಿ ತುಂಬ ಅಣಬೆ ಆಗ್ತದೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ. ಸೊ ಈ ಅಣಬೆಯನ್ನು ನಾವು ಇದು ಪದಾರ್ಥ ಮಾಡ್ತೀವಿ. ಅಂದರೆ ಎಲ್ಲ ಅಣಬೆಯನ್ನು ಸಹ ಮಾಡಲಿಕ್ಕೆ ಆಗಲ್ಲ, ನೋಡ್ಕೊಂಡು ಮಾಡಬೇಕು. ಸೊ ಇದು ಮಾತ್ರ ನಮಗೆ ಗೊತ್ತಿದೆ ಅಲ್ಲ, ಸೊ ಹಾಗೆ ನಾವಲ್ಲಿ ಕಲರ್ ಕಾಣ್ತದೆ ಅಂತ ವೀಡಿಯೋದಲ್ಲಿ ನೋಡಿ ಬೇರೆ ಅಣಬೆಯನ್ನು ಪದಾರ್ಥ ಮಾಡೋದು ಅದೆಲ್ಲ ಸರಿಯಲ್ಲ. ಸೊ ತಿಳ್ಕೊಂಡು ಮಾಡಬೇಕು, ಕೆಲವೊಂದು ವಿಷಕಾರಿ ಸಹ ಇದೆಯಲ್ಲ. ಸೊ ಹಾಗೆ ಇಲ್ಲಿ ನೋಡಿ, ಅದು 2 ಕಲರ್ ಇರ್ತದೆ, ಒಂದು ಈ ಕಲರ್, ಇನ್ನೊಂದು ನಾನು ಆವಾಗ ತೋರಿಸಿದ್ದೆಲ್ಲ. ಸೊ ಹಾಗೆ ಇಲ್ಲಿ ನೋಡಿ, ಇದೊಂದು ಕಲರ್ ಬೇರೆ, ಬಟ್ ಇದು ಅದೇ ಅಣಬೆ. ಇಲ್ಲಿ ನೋಡಿ ಬ್ರದರ್ ಕೂತಿದ್ದಾನೆ. ಇಲ್ಲಿ ಫುಲ್ ಅದೇ ಮರ ಇರುವುದು. ಇನ್ನೊಂದು ನಮಗೆ ಈ ಅಣಬೆ ಸಿಕ್ಕಿದ್ರೆ ಹೆಸರು ನನಗೂ ಸಹ ಗೊತ್ತಿಲ್ಲ, ಇದನ್ನು ಸಹ ಪದಾರ್ಥ ಮಾಡ್ತಾರೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಮೊದಲು ಇಲ್ಲಿ ಮನೆ ಇತ್ತು, ಇವಾಗ ಇಲ್ಲಿ ಯಾರಿಲ್ಲ. ಇದು ನೋಡಿ, ಮನೆಯ ಗೋಡೆಲ್ಲ ಆಗಿದೆ, ಬಿದ್ದೋಗಿದೆಲ್ಲ. ಇದು ನೋಡಿ, ಇದು ಅವರದ್ದು ಬಾವಿ. ಅಂದರೆ ಇದು ಮೇನ್ ರೋಡ್, ಇದು ಹತ್ತಿರನೇ ಇರೋದು, ತೋರಿಸ್ತೀನಿ. ಇದು ನೋಡಿ, ಇದು ಮೇನ್ ರೋಡು. ನಾವು ಮೊದಲು ಸಣ್ಣ ಇರುವಾಗ ಸ್ಕೂಲಿಗೆಲ್ಲ ಇದೇ ಮಾರ್ಗದಿಂದ ನಡ್ಕೊಂಡು ಹೋಗ್ತಿದ್ದದ್ದು ಗೈಸ್. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಮನೆಯಲ್ಲಿದ್ದ ಹಲಸಿನಕಾಯಿಯನ್ನು ಬಿಟ್ಟು ಬಂದು ನಾವಿಲ್ಲಿ ಕಾಡಿನಲ್ಲಿ ಹಲಸಿನಕಾಯಿ ಹಣ್ಣಾಗಿತ್ತು, ಸೊ ಅದನ್ನು ಕೊಯ್ದು ಇವಾಗ ನಾವು ಇಲ್ಲೇ ತಿಂತಾ ಇದ್ದೇವೆ. ಅಂದರೆ ಕಾಡಲ್ಲಿ ತಿನ್ನುವ ಒಂದು ಖುಷಿಯೇ ಬೇರೆ. ಅದು ನಮಗೆ ಇನ್ನೂ ಖುಷಿ ಆಗ್ತಿತ್ತು, ಅಂದರೆ ಅದರಲ್ಲಿ ಆ ಗುಂಡಿಯಲ್ಲಿ ನೀರು ಇರ್ತಿದ್ರೆ ನೀರು ಸಹ ಹೋಗ್ತಾ ಇರ್ತದೆ. ಸೊ ಹಾಗೆ ಇಲ್ಲೊಂದು ದೊಡ್ಡ ಮಾವಿನಕಾಯಿ ಮರ ನೋಡಿ, ಇದರಲ್ಲಿ ತುಂಬ ಮಾವಿನಕಾಯಿ ಆಗ್ತಾಯಿತ್ತು. ಸೊ ನಾವು ಶಾಲೆ ಬಿಟ್ಟು ಬರುವಾಗ ಇಲ್ಲಿ ಮಾವಿನಕಾಯಿ ಎಕ್ಕಿ ತಿಂದು ಮತ್ತೆ ಮನೆಗೆ ಹೋಗ್ತಾ ಇದ್ದದ್ದು. ಹಾಗೆ ನಮಗೆ ಇಷ್ಟು ಅಣಬೆ ಸಿಕ್ಕಿದೆ. ಸೊ ಬರುವಾಗ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಅಂದರೆ ಜೋರು ಮಳೆ ಬರ್ತಾಯಿತ್ತು. ಹಾಗೆ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಏನಾದರೂ ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.